ಇನ್ನು ವಿರೋಧ ಪಕ್ಷಗಳು ಪರಿಪರಿಯಾಗಿ ಕೇಳ್ಕೊಳ್ತಾ ಇವೆ. ಏನಂತ ಹೇಳಿದ್ರೆ ಬಳ್ಳಾರಿ ಚುನಾವಣೆಗೆ ರಾಜ್ಯದ ಹಣವನ್ನ ಬಳಸ್ತಾ ಆಗ್ತಾ ಇದೆ. ಇಡಿ ಸಿಬಿಐ ಕೇಸ್ ಇರುವಂತ ವ್ಯಕ್ತಿ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಕೇಳ್ತಾ ಇದೆ ವಿರೋಧ ಪಕ್ಷಗಳು. ಲೂಟಿ ಹೊಡೆದ ವ್ಯಕ್ತಿ ರಾಜ್ಯದ ಸಚಿವರಾಗಿದ್ದಾರೆ. ಬಳ್ಳಾರಿ ಚುನಾವಣೆಗೆ ರಾಜ್ಯದ ಹಣವನ್ನ ಬಳಸಿದ್ದಾರೆ. ಇಡಿ ಸಿಬಿಐ ಕೇಸ್ ಇರುವಂತ ವ್ಯಕ್ತಿ ರಾಜೀನಾಮೆಯನ್ನ ಕೊಡಲೇಬೇಕು, ಅಂದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 34 ಕೇಸ್ ಇರುವಂತ ವ್ಯಕ್ತಿಯನ್ನ ಮತ್ತೆ ಮಂತ್ರಿ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದ್ರೆ ಸಂಪುಟಕ್ಕೆ ಯಾಕೆ ತೆಗೆದುಕೊಂಡ್ರಿ, ವಜಾ ಮಾಡಿ ಈಗ ತೆಗೆದುಕೊಂಡಿದ್ದು ಯಾಕೆ ಅಂತ ಹೇಳಿ ಅಂತ ಪಟ್ಟು ಹಿಡಿದಿದೆ ವಿರೋಧ ಪಕ್ಷಗಳು. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದಾರಂತೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್. 2 ಪಕ್ಷದ ಶಾಸಕರು ಸದನದಲ್ಲಿ ಹೋರಾಟ ಮಾಡುತ್ತಿದ್ದೇವೆ, ಕಳಂಕಿತರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್. 2 ಪಕ್ಷದ ಶಾಸಕರು ಸದನದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ, ಕಳಂಕಿತರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದು ಯಾಕೆ, ಸಿಎಂ ಅವರಿಗೆ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ನಿರ್ದೋಷಿ ಅಂತ ಆದ್ರೆ ಸಿಎಂ ಮಾಡಿ ತೊಂದರೆ ಇಲ್ಲ, ರಾಜೀನಾಮೆ ನೀಡುವವರೆಗೆ ನಮ್ಮ ಹೋರಾಟ ಇರುತ್ತೆ. ವಿಧಾನಸೌಧದಲ್ಲಿ ನಾಗೇಂದ್ರ ವಿರುದ್ಧ ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ಸೋನಿಯಾ ಮೈಯಲ್ಲಿ ಹರಿತಿರೋದು ಇಟಲಿ ರಕ್ತ. ಟ್ರೆಜರಿಯಿಂದ 187 ಕೋಟಿ ಲೂಟಿ ಹೊಡೆದು ದಲಿತರಿಗೆ ಸೇರ್ಬೇಕಾಯ್ತ ಎಸ್ಟಿಗಳಿಗೆ ಸೇರ್ಬೇಕಾಯ್ದಂತ ಹಣ ಅದನ್ನ ಅವರ ಕುಟುಂಬದವರಿಗೆ ಬಳ್ಳಾರಿಯ ಎಲೆಕ್ಷನ್ಗೆ ತಗೊಂಡೋಗಿರುವಂತದ್ದು ಈಗಾಗಲೇ ಮಾಡಿರೋ ತನಿಖಾ ಸಂಸ್ಥೆ ಇಡಿಯಿಂದ ಸಿಬಿಐ 4 ಕೇಸ್ಗಳು, ಲೋಕಾಯುಕ್ತದಲ್ಲಿ 4 ಕೇಸ್ಗಳಿದೆ. ಆ 4 ಕೇಸ್ನಲ್ಲಿ ಮೊದಲ ಅಪರಾಧಿ ನಾಗೇಂದ್ರ ಅವರು. ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ನಾವು ಹೋರಾಟ ಮಾಡಿದಾಗ ರಾಜ್ಯವ್ಯಾಪಿ ಹೋರಾಟ ಮಾಡಿದ್ರಿ. ಅಧಿವೇಶನದಲ್ಲೂ ಸುಮಾರು 2-3 ಗಂಟೆಗಳ ಕಾಲ ನಾನೇ ಚರ್ಚೆ ಮಾಡಿದ್ದೀನಿ. ನಮ್ಮ ಸದಸ್ಯರೆಲ್ಲ 1-2 ದಿನ ಚರ್ಚೆ ಆಗಿದೆ. ಆಗ ರಾಜೀನಾಮೆ ಕೊಟ್ರು ಸಿದ್ದರಾಮಯ್ಯನವರು. ಇವರ ರಾಜೀನಾಮೆಯನ್ನ ತಗೊಂಡು ಈಗ ಅದೇ ವ್ಯಕ್ತಿಯನ್ನ ಯಾವುದೇ ಸಿಬಿಐ ಕೋರ್ಟ್ ಆಗ್ಲಿ ಇಡಿ ಕೋರ್ಟ್ ಆಗ್ಲಿ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಜೈಲಲ್ಲಿ ಇದ್ದು ಬಂದ್ರು. ಇವ್ರ ಮೇಲೆ 34 ಕೇಸ್ ಇದೆ ಈಗಲೂ, ಕರಪ್ಷನ್ ಕೇಸ್ಗಳು, ಮೈನಿಂಗ್ ಕೇಸ್ ಇದೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರ್ಸೋಕೆ ಅವಕಾಶ ಮಾಡಿಕೊಟ್ಟಿದ್ದು. ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ. ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗ್ಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದ್ರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದ್ರೆ ಇವ್ರನ್ನ ಯಾಕೆ ತಗೊಬೇಕಾಯ್ತು ಮಂತ್ರಿಮಂಡಲ? ಕಳಂಕಿತ